ಹಾವಿನ ವಿಷವನ್ನು ಯಾವ ಕಾಯಿಲೆ ಚಿಕಿತ್ಸೆಗೆ ನೀಡಲು ಬಳಸಲಾಗುತ್ತದೆ? ಆಪ್ಷನ್ ಎ ಪಾರ್ಶ್ವವಾಯು, ಆಪ್ಷನ್ ಬಿ ಹಸ್ತಮ, ಆಪ್ಷನ್ ಸಿ ಮರೆವು, ಆಪ್ಷನ್ ಡಿ ಹೃದಯಾಘಾತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಶ್ವವಾಯು. ಮಾನವ ದೇಹದಲ್ಲಿ ಯಾವ ಮೂಳೆ ಕಾಂಕ್ರೀಟ್ಗಿಂತ ಬಲವಾಗಿರುತ್ತದೆ? ಆಪ್ಷನ್ ಎ ಕೈ ಮೂಳೆ, ಆಪ್ಷನ್ ಬಿ ತೊಡೆ ಮೂಳೆ, ಆಪ್ಷನ್ ಸಿ ಕಿವಿ ಮೂಳೆ, ಆಪ್ಷನ್ ಡಿ ಬೆನ್ನಿನ ಮೂಳೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆ ಮೂಳೆ. ಒಬ್ಬ ವ್ಯಕ್ತಿಯು ಸೀನಿದಾಗ ದೇಹದಲ್ಲಿ ಯಾವ ಅಂಗವು ಮಿಲಿ ಸೆಕೆಂಡ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಕಣ್ಣುಗಳು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. ದೇಹದಲ್ಲಿ ಅತಿ ಉದ್ದವಾದ ಸ್ನಾಯು ಯಾವುದು? ಆಪ್ಷನ್ ಎ ಎದೆ, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ತೊಡೆ, ಆಪ್ಷನ್ ಡಿ ನಾಲಿಗೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲಿಗೆ. ಭಾರತದ ಯಾವ ರಾಜ್ಯವು ಇಲಿ ದೇವಾಲಯವನ್ನು ಹೊಂದಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ರಾಜಸ್ಥಾನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಈಗ ಒಂದು ನೋಡುವ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನು ಯಾರು? ಹಾಗಾದರೆ ಈ ಒಂದು ಉಗುಟಿಗೆ ಯಾರು ಸರಿಯಾದ ಉತ್ತರವನ್ನು ಉತ್ತರದ ಜೊತೆಗೆ ನಿಮ್ಮ ಹೆಸರು ಮತ್ತು ಊರನ್ನು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ಆ ಒಂದು ಸರಿಯಾದ ಉತ್ತರ ಯಾರು ಮೊದಲು ಮಾಡ್ತಾರೆ ಅದನ್ನು ಪಿನ್ ಮಾಡಿ ಮೇಲೆ ಇಡ್ತೇನೆ. ಅದೇ ತೆರನಾಗಿ ನಿಮ್ಮ ಊರನ್ನು ಮತ್ತು ನಿಮ್ಮ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಣೆ ಮಾಡ್ತೇನೆ. ಓಕೆನಾ? ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ನದಿ ಯಾವುದು? ಆಪ್ಷನ್ ಎ ರೋ ನದಿ, ಆಪ್ಷನ್ ಬಿ ತಂಬೋರಸಿ ನದಿ, ಆಪ್ಷನ್ ಸಿ ರಿಪ್ರುವಾ ನದಿ, ಆಪ್ಷನ್ ಡಿ ಕುರು ನದಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋ ನದಿ. ಯಾವ ಪ್ರಾಣಿ ಮೊಟ್ಟೆ ಹಾಗೂ ಹಾಲು ಎರಡನ್ನೂ ಕೊಡುತ್ತದೆ? ಆಪ್ಷನ್ ಎ ಪ್ಲಾಟಿಪಸ್, ಆಪ್ಷನ್ ಬಿ ಹದ್ದು, ಆಪ್ಷನ್ ಸಿ ಬಾವಲಿ, ಆಪ್ಷನ್ ಡಿ ಯುಥೇರಿಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಲಾಟಿಪಸ್. ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಮೀನು ಯಾವುದು? ಆಪ್ಷನ್ ಎ ಮಾರ್ನಿಂಗ್ ಮೀನು, ಆಪ್ಷನ್ ಬಿ ಸೈಲ್ ಮೀನು, ಆಪ್ಷನ್ ಸಿ ಬೋನ್ ಮೀನು, ಆಪ್ಷನ್ ಡಿ ಟ್ಯೂನಾ ಮೀನು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೈಲ್ ಮೀನು. ಹನುಮದೇವರ ಫೋಟೋವನ್ನು ಯಾವ ದಿಕ್ಕಿಗೆ ಇರಬೇಕು? ಆಪ್ಷನ್ ಎ ಪೂರ್ವಕ್ಕೆ, ಆಪ್ಷನ್ ಬಿ ಉತ್ತರಕ್ಕೆ, ಆಪ್ಷನ್ ಸಿ ದಕ್ಷಿಣಕ್ಕೆ, ಆಪ್ಷನ್ ಡಿ ಪಶ್ಚಿಮಕ್ಕೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣಕ್ಕೆ. ಹನುಮನನ್ನು ಸಂಕಟ ವಿಮೋಚಕ ಅಂತ ಕರೀತಾರೆ. ಹನುಮಂತನನ್ನು ನಿತ್ಯ ಪೂಜಿಸುವಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಸಮೀಪ ಬರೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕಾಗಿ ನೀವು ಪ್ರತಿದಿನ ಮನೆಯಲ್ಲಿ ಹನುಮಂತ ವಿಗ್ರಹ ಮತ್ತು ಫೋಟೋವನ್ನು ಕಾಣಬಹುದು, ನೋಡಬೇಕು, ಪೂಜೆ ಮಾಡಬೇಕು. ಹಾಗಾದರೆ ಯಾವ ದಿಕ್ಕಿಗೆ ಹಾಕೋಬೇಕು ಅಂತಕ್ಕಂಥ ವಾಸ್ತುಶಾಸ್ತ್ರ ಪ್ರಕಾರ ಇಲ್ಲಿ ನೋಡಿದರೆ ಹನುಮಂತನ ವಿಗ್ರಹ ದಕ್ಷಿಣ ದಿಕ್ಕಿಗೆ ನೋಡುವಂತಿರಬೇಕು ಅಂತಕ್ಕಂಥದ್ದು ಇಲ್ಲಿ ನೇಮ ಇದೆ. ಓಕೆ,
ರೈಟ್. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತಾ? ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತೋಣ ಬನ್ನಿ. ಪ್ರಪಂಚದಲ್ಲಿಯೇ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ಅಮೆಜಾನ್ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ನೈಲ್ ನದಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಲ್ ನದಿ. ಹಾಗಾದರೆ ಗೆಳೆಯರೆ, ನೀವು ಈ 10 ಪ್ರಶ್ನೆಗೆ ಎಷ್ಟಕ್ಕೆ ಸರಿಯಾದ ಉತ್ತರ ನೀಡಿದ್ದನ್ನು ಕಾಣಿಸ್ಲಿಕ್ಕೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಎಪಿಸೋಡ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.